Hi, CA intermediate students. So today we are going to discuss about the rest of the chapter, that is chapter 2 corporate and other laws ಅಲ್ಲಿ ಮಿಕ್ಕಿರೋದನ್ನ ಇವತ್ತು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. So formation of companies with charitable objects etc section 8 ಕಂಪನೀಸ್ ಅಂತ ಇದಕ್ಕೆ ನಾವು ಕರಿತೀವಿ. ಅವು ಯಾವ್ಯಾವ ಅಂತಂದ್ರೆ ನೋಡೋಣ. The underlying purpose of formation of company is not always making profit through operating economic activities. It may have charitable or social objects like Reliance Foundation, Isha Foundation, Tata Foundation, Ajim Premji Foundation. ಅಂದ್ರೆ ಬರೀ ಪ್ರಾಫಿಟ್ ಮೇಕಿಂಗ್ ಅವರದು ಮೋಟೋ ಆಗಿರಲ್ಲ. ಐದರ್ ಎಜುಕೇಶನ್ ಗೆ ಪ್ರಮೋಷನ್ ಮಾಡಿರ್ಬೋದು, ಅಥವಾ ಸ್ಪೋರ್ಟ್ಸ್ ಗೆ ಪ್ರಮೋಷನ್ ಮಾಡಿರ್ಬೋದು, ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಗೆ ಕೆಲವೊಂದು ಕಂಪನಿಗಳನ್ನ ಫಾರ್ಮೇಶನ್ ಮಾಡಿರ್ತಾರೆ. ಅವಕ್ಕೆ ನಾವು ಏನಂತ ಕರಿತೀವಿ? ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಫೌಂಡೇಶನ್, ಇಶಾ ಫೌಂಡೇಶನ್, ಟಾಟಾ ಫೌಂಡೇಶನ್, ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅಂತ ಎಕ್ಸಾಂಪಲ್ ಇವೆ. ಬಿಕಾಸ್ ಅಲ್ಲಿ ರಿಲಯನ್ಸ್ ಒಂದು ದೊಡ್ಡ ಕಂಪನಿ, ಅಲ್ಲಿ ಪ್ರಾಫಿಟ್ ಮೇಕಿಂಗ್ ಮಾಡ್ಲಿಕ್ಕೆ ಕೆಲವೊಂದು ಕಂಪನಿ ಇದೆ, ಕೆಲವೊಂದನ್ನ ಟ್ಯಾಕ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಚಾರಿಟೇಬಲ್ ಪರ್ಪಸ್ ಅಂತ ಕಂಪನಿಗಳನ್ನ ಓಪನ್ ಮಾಡಿರ್ತಾರೆ. ಟ್ಯಾಕ್ಸ್ ರಿಬೇಟ್ ಸಿಗ್ಲಿಕ್ಕೆ ಕೆಲವೊಂದು ಕಂಪನಿಗಳನ್ನ ಓಪನ್ ಮಾಡಿರ್ತಾರೆ. ಅವಕ್ಕೆ ನಾವು ಏನಂತ ಕರಿತೀವಿ? ಸೆಕ್ಷನ್ 8 ಕಂಪನೀಸ್ಗಳು ಅಂತ ಕರಿತೀವಿ. ಸೊ ಅಲ್ಲಿ ಯಾವುದೇ ತರನಾದ ಡಿವಿಡೆಂಟ್ ಕೊಡೋದಿರಲ್ಲ, ಡಿವಿಡೆಂಟ್ ಕೊಡೋದು ಇದ್ದಿರಲ್ಲ. ಹೂ ಕ್ಯಾನ್ ಇಶ್ಯೂ ಅಂಡ್ ಗೆಟ್ ದಿ ಲೈಸೆನ್ಸ್ ಅಂಡರ್ ಸೆಕ್ಷನ್ 8 ಕಂಪನೀಸ್ ಗಳಿಗೆ ಲೈಸೆನ್ಸ್ ಯಾರು ಕೊಡ್ತಾರೆ, ಪರವಾನಗಿ ಪತ್ರವನ್ನು ಯಾರು ಕೊಡ್ತಾರೆ ಅನ್ನೋದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಸ್ ಪರ್ ಸೆಕ್ಷನ್ 8 ದ ಸೆಂಟ್ರಲ್ ಗವರ್ಮೆಂಟ್ may grant such a license if it is provided to the satisfaction that a person or an association of a person proposed to be registered under this act as a limited company. ಲೈಸೆನ್ಸ್ ಯಾರು ಕೊಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರದವರು ಕೊಡ್ತಾರೆ. Has in its object the promotion of commerce, art, science, sports, education, research, social welfare, religion, charity, protection of environment or any other such object. ಅದರದ್ದು ಮೇನ್ ಮೋಟೋ ಏನಾಗಿರ್ಬೋದು? ಕಲ್ಚರಲ್ ಆಕ್ಟಿವಿಟೀಸ್ ಆದ್ರೂ ಆಗಿರ್ಬೋದು, ಪ್ರಮೋಷನ್ ಆಫ್ ಸ್ಪೋರ್ಟ್ಸ್, ಕ್ರೀಡೆಗೆ, ಸಂಸ್ಕೃತಿಗೆ, ಮತ್ತೆ ನೈಸರ್ಗಿಕವಾಗಿ ಏನಾದ್ರೂ ಅದು ತನ್ನ ಆಬ್ಜೆಕ್ಟ್ ಇತ್ತಂತಂದ್ರೆ ಅಂತದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅವರು ಲೈಸೆನ್ಸ್ ಅನ್ನ ಕೊಡ್ತಾರೆ. Intent to apply its profit or other than income promoting its objects. ಅದ್ರದ್ದು ಮೇನ್ ಆಬ್ಜೆಕ್ಟ್ ಏನು? ಪ್ರೊವೈಡಿಂಗ್ ದಿ ಪ್ರಮೋಷನ್ ಆಫ್ ಕಲ್ಚರಲ್ ಅಂಡ್ ಎಜುಕೇಶನಲ್ ಗೆ ಅದು ಸಪೋರ್ಟ್ ಮಾಡ್ತಿರುತ್ತೆ. ಅಲ್ಲಿ ಪ್ರಾಫಿಟ್ ಮೋಟೋ ಇರಲ್ಲ. ಡಿವಿಡೆಂಟ್ ಕೊಡೋದಿರೋದಿಲ್ಲ. ಎನಿ ಮೆಂಬರ್ ಆಫ್ ದಿ ಡಿವಿಡೆಂಟ್ ಈಸ್ ಪ್ರೊಹಿಬಿಟೆಡ್, ನಿರ್ಬಂಧ ಇರುತ್ತೆ. Registration of company using license. After granting license, an application shall be made to register under section 8(1) itself for registration of company in the manner specified in rule 19 of the company's rules 2014. ಲೈಸೆನ್ಸ್ ರಿಜಿಸ್ಟ್ರೇಷನ್ ಆಗುವಾಗ ಏನ್ ಫಾರ್ಮಾಲಿಟಿ ಇದೆ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್. ಎ ಪರ್ಸನ್ or an association of persons desirous of incorporating a company with limited liability under section 8 subsection 1 shall make an application to register in the form simplified proforma for incorporating company electronically plus incorporation certificate 32 along with the P as provided in the company's rules 2014. ಅಪ್ಲಿಕೇಶನ್ ಕೊಡಬೇಕು. ಯಾರು ಕೊಡಬೇಕು? ರಿಜಿಸ್ಟರ್ ಕೊಡಬೇಕು. ಇದರಲ್ಲಿ ಸಿಂಪ್ಲಿಫೈಡ್ ಪ್ರೊಫಾರ್ಮಾ ಫಾರ್ ಇನ್ಕಾರ್ಪೊರೇಟಿಂಗ್ ಕಂಪನಿ ಎಲೆಕ್ಟ್ರಾನಿಕಲಿ ಇದೆ, ಅದನ್ನ ನಾವು ರಿಜಿಸ್ಟರ್ಗೆ ಅಪ್ಲಿಕೇಶನ್ ಮುಖಾಂತರ ಕೊಡಬೇಕು. ಸ್ಪೆಸಿಫೈಡ್ ಪರ್ಸನ್ ಅಂತಂದ್ರೆ ಯಾರು? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ಯಾರು ನಾಮಿನೇಟ್ ಆಗಿರ್ತಾರಲ್ಲ ಅವರು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಕೊಡಬೇಕು. ದ ಅಪ್ಲಿಕೇಶನ್ ಫರ್ನಿಶ್ಡ್ ಆಸ್ ಸ್ಪೆಸಿಫೈಡ್ ಅಬೋವ್ ಶಾಲ್ ಬಿ accompanied by the following documents. ಅದರೊಟ್ಟಿಗೆ ಏನೇನ್ ಡಾಕ್ಯುಮೆಂಟ್ ಇರಬೇಕು ಅನ್ನೋದನ್ನ ಇಲ್ಲಿ ನೋಡ್ತೀವಿ. The memorandum and articles of association of proposed company in the form number incorporation certificate 13 and form number incorporation certificate 31 respectively.
ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇರಬೇಕು, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಸಹ ಆ ಫಾರ್ಮೆಟ್ಗೆ ಅಟ್ಯಾಚ್ ಇರಬೇಕು. An estimate of the future annual income expenditure of the company for next 3 years is specific the source of income and the objects of the expenditure. ಅಲ್ಲಿ ಏನೇನಿರಬೇಕು, 3 ವರ್ಷಕ್ಕೆ ನಮ್ದು ಎಕ್ಸ್ಪೆನ್ಸಸ್ ಏನಿದೆ, ಮತ್ತೆ ಆ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಇನ್ಕಮ್ ಎಲ್ಲಿಂದ ನಾವು ಜನರೇಟ್ ಮಾಡ್ತೀವಿ ಅನ್ನೋದನ್ನ ಮೆನ್ಷನ್ ಮಾಡಿರ್ಬೇಕು. The declaration in by an advocate, a chartered accountant, cost accountant or company secretary in practice par number in corporation certificate 14 and by each of the person making an application in par number 15. ಡಿಕ್ಲರೇಷನ್ ಯಾರಿಂದ ಆಗಬೇಕು, ಅಡ್ವೊಕೇಟ್ ಇಂದ ಆಗಬೇಕು, ಚಾರ್ಟರ್ಡ್ ಅಕೌಂಟ್ ಇಂದ ಆಗಬೇಕು, ಕಾಸ್ಟ್ ಅಕೌಂಟೆಂಟ್ ಆರ್ ಕಂಪನಿ ಸೆಕ್ರೆಟರಿಯಿಂದ ಸಹ ಆಗಿರಬೇಕು. The memorandum and articles of association have been drawn up in conformity with the provisions of section 8 and rules made thereunder. Memorandum of articles ಅಲ್ಲಿ ಏನೇನಿದೆ ಅಲ್ಲ ಅದೆಲ್ಲ ಮೆನ್ಷನ್ ಮಾಡಬೇಕು. ಕಂಪನಿ ಆಬ್ಜೆಕ್ಟ್ ಏನು, ಎದಕ್ಕೋಸ್ಕರ ಅದು ಫಾರ್ಮೇಶನ್ ಆಗಿದೆ ಅನ್ನೋದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಆಗಿರಬೇಕು. All the requirements of the act and the rules made thereunder relating to registration of the company under section 8 matters incidental or supplementary thereto have been complied. ಪ್ರಾಸಂಗಿಕ ವಿಷಯಗಳು, ಕಂಪನಿದ ಏನು ಪ್ರಾಸಂಗಿಕ ವಿಷಯಗಳಿದ್ದಾವೆಲ್ಲ ಅವು ಸಹ ಮೆನ್ಷನ್ ಆಗಿರಲೇಬೇಕು. Alteration of memorandum and articles requires prior permission of the government. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಿತ್ತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅನುಮತಿ ಪಡೆಯಲೇಬೇಕು. ಸೆಂಟ್ರಲ್ ಗವರ್ಮೆಂಟ್ ಫಾರ್ ಅಲ್ಟ್ರೇಷನ್ ಫಾರ್ ಇಟ್ಸ್ ಮೆಮೊರಂಡಮ್, ಸೆಂಟ್ರಲ್ ಗವರ್ಮೆಂಟ್ ಗೆ ಫುಲ್ ಅಥಾರಿಟಿ ಇದೆ. ಅದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನಾದ್ರೂ ಕಂಪನಿ ಚೇಂಜಸ್ ಮಾಡ್ತಾ ಇತ್ತು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಅನುಮತಿ ಕೊಡಬೇಕು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ ಅಲ್ಲಿ ಸಹ ಅವರೇ ಅನುಮತಿ ಕೊಡಬೇಕು, ಸೆಂಟ್ರಲ್ ಗವರ್ಮೆಂಟ್ ಅವರೇ. ಕನ್ವರ್ಜನ್ ಇನ್ ಟು ಎನಿ ಅದರ್ ಕೈಂಡ್ ಆಫ್ ಕಂಪನಿ. ಇವಾಗ ಚಾರಿಟೇಬಲ್ ಗೆ ನಾವು ಓಪನ್ ಮಾಡಿದೀವಿ, ಅದನ್ನ ಪ್ರಾಫಿಟೇಬಲ್ ಕಂಪನಿಯಾಗಿ ಇನ್ ಕೇಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾವ ತರ ರೂಲ್ಸ್ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. A company shall pass a special resolution at a general meeting for approving such conversion. ಏನ್ ಹೇಳ್ತಾ ಇದೆ ಇಲ್ಲಿ, ವಿಶೇಷ ಕರವನ್ನ ಪಾಸ್ ಮಾಡಬೇಕು. ಎಲ್ಲಿ? ಜನರಲ್ ಮೀಟಿಂಗ್ ಅಲ್ಲಿ. ನಾವು ಚಾರಿಟೇಬಲ್ ಕಂಪನಿ ಇತ್ತಿಂದ್ರ ಪ್ರಾಫಿಟ್ ಮೇಕಿಂಗ್ ಕಂಪನಿಗೆ ಆಗ್ತೀವಿ ಅಂತ ಜನರಲ್ ಬಾಡಿ ಮೀಟಿಂಗ್ ಇರುತ್ತಲ್ಲ, ಅಲ್ಲಿ ಸ್ಪೆಷಲ್ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಬೇಕು. An explanatory statement to notice of such general meeting must be set out and the details in reason of such conversion. ಯಾಕೆ ನಾವು ಕಂಪನಿಯನ್ನ ಕನ್ವರ್ಜನ್ ಮಾಡ್ತೀವಿ ಅಂತ ಡಿಟೇಲ್ ಆಗಿ ಬರೆದು ಜನರಲ್ ಮೀಟಿಂಗ್ ಅಲ್ಲಿ ಪಾಸ್ ಮಾಡಬೇಕು. The company shall file an application in par number 18 with the regional director with the P along with the certified true copy of the special resolution and a copy of the notice convening the meeting including the explanatory statement for approval of conversion. ಏನೇನು ಇರುತ್ತಲ್ಲ ಕನ್ವರ್ಜನ್ ಪಾರ್ ನಂಬರ್ 18 ಅಲ್ಲಿ ಫಿಲ್ಅಪ್ ಆಗಿರಬೇಕು, ರೀಜನಲ್ ಡೈರೆಕ್ಟರ್ ಗೆ ಕಳಿಸಬೇಕು ವಿತ್ ಸ್ಪೆಷಲ್ ರೆಸೊಲ್ಯೂಷನ್. ಏನು ವಿಶೇಷವಾದ ಟರಾವ್ ಪಾಸ್ ಆಗಿರ್ತಲ್ಲ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ, ಅದು ಮತ್ತೆ ಎಕ್ಸ್ಪ್ಲನೇಟರಿ ಸ್ಟೇಟ್ಮೆಂಟ್ ಸಹ ಅದಕ್ಕೆ ಅಟ್ಯಾಚ್ ಆಗಿರಬೇಕು. Also attach the proof of serving of the notice served by register post or hand delivery. ಕೆಲವೊಂದು ಜುರಿಡಿಕ್ಷನ್ ನಲ್ಲಿ ಏನ್ ಕಾಂಪಿಟೆಂಟ್ ಅಥಾರಿಟಿ ಇದಾವಲ್ಲ, ನಾವು ಈ ಕಂಪನಿಯನ್ನ ಚಾರಿಟೇಬಲ್ ಕಂಪನಿಯಿಂದ ಪ್ರಾಫಿಟೇಬಲ್ ಕಂಪನಿ ಅಥವಾ ಕನ್ವರ್ಜನ್ ಮಾಡ್ತೀವಿ ಅಂತ ಏನ್ ಕಾಂಪಿಟೆಂಟ್ ಅಥಾರಿಟಿ ಆಫೀಸರ್ಸ್ ಇರ್ತಾರಲ್ಲ ಅವರಿಗೆ ಅದನ್ನ ರಿಜಿಸ್ಟರ್ ಪೋಸ್ಟ್ ಅಥವಾ ಹ್ಯಾಂಡ್ ಡೆಲಿವರಿ ಕೊಟ್ಟು ಅದರದ್ದು ಅಟ್ಯಾಚ್ ಮಾಡಬೇಕು. ದ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಹ್ಯಾವಿಂಗ್ ಜುರಿಡಿಕ್ಷನ್ ಓವರ್ ದಿ ಕಂಪನಿ. ಈ ಸರಹದ್ನಲ್ಲಿ ಯಾರು ಇರ್ತಾರಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರಿಗೆ ಕಳಿಸಬೇಕಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೂ ಹ್ಯಾಸ್ ಜುರಿಡಿಕ್ಷನ್ ಓವರ್ ದಿ ಕಂಪನಿ, ಯಾರು ಕಂಪನಿದು ಇನ್ಕಮ್ ಟ್ಯಾಕ್ಸ್ ನೋಡ್ಕೊಂತಿರ್ತಾರಲ್ಲ ಅವ್ರಿಗೂ ಸಹ
ಅದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿರಬೇಕು. ಚಾರಿಟಿ ಕಮಿಷನರ್, ದ ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಇನ್ ವಿಚ್ ದಿ ರಿಜಿಸ್ಟರ್ಡ್ ಆಫೀಸ್ ಆಫ್ ದಿ ಕಂಪನಿ ಈಸ್ ಸಿಚುವೇಟೆಡ್. ಯಾರ ರಾಜ್ಯದಲ್ಲಿ ಇದೆಯಲ್ಲ ಆ ಕಂಪನಿಯ ಆ ಚೀಫ್ ಸೆಕ್ರೆಟರಿಗೆ ಕಂಪನಿದು ಕನ್ವರ್ಜನ್ ಸರ್ಟಿಫಿಕೇಟ್ ಹೋಗಿ ತಲುಪಿರಬೇಕು. An organization or department of the central government or state government or authority under whose jurisdiction the company has been operating. ಕಂಪನಿದು ಮೇನ್ ಹೆಡ್ ಆಫೀಸ್ಗೆ ಅದು ತನ್ನ ರೆಸೊಲ್ಯೂಷನ್ ಏನು ಕಾಪಿ ಇರುತ್ತಲ್ಲ ಅದನ್ನ ಕಳಿಸಿರಬೇಕು. A copy of the application with annexures as filled with the regional director shall also be filled with the registrar. ಏನು ಅದರದ್ದು ಅಡಿಷನಲ್ಸ್ ಇದೆಯಲ್ಲ ಅದನ್ನು ಸಹ ರಿಜಿಸ್ಟರ್ಗೆ ಕಳಿಸಬೇಕು. The company shall within a week from the date of submitting the application to the regional director publish a notice at its own expenses and copy the notice as published shall be sent forthwith to the regional director, and the said notice shall be in the form number notice incorporation certificate 19 and shall be published. The company shall within a week ಏನು ರೆಸೊಲ್ಯೂಷನ್ ಪಾಸ್ ಆಗಿರುತ್ತಲ್ಲ ವಿದಿನ್ ಎ ವೀಕ್ ರೀಜನಲ್ ಡೈರೆಕ್ಟರ್ಗೆ ಕಳಿಸಬೇಕು. ಪಬ್ಲಿಷ್ ಎ ನೋಟಿಸ್ ಅನ್ನ ಸಹ ಅದು ಪಬ್ಲಿಷ್ ಮಾಡಬೇಕು. ಕಾಪಿ ಆಫ್ ಎ ನೋಟಿಸ್ ಆಸ್ ಪಬ್ಲಿಷ್ ಇಟ್ ಶಾಲ್ ಬಿ ಸೆಂಟ್ ಫಾರ್ತ್ವಿತ್ ಟು ರೀಜನಲ್ ಡೈರೆಕ್ಟರ್ಗೆ ಅದು ಕಳಿಸಬೇಕು. ದ ಶೇಡ್ ನೋಟಿಸ್ ಶಾಲ್ ಬಿ ಇನ್ ದಿ ಫಾರ್ಮ್ ನಂಬರ್ ಅಂಡ್ ಶಾಲ್ ಬಿ ಪಬ್ಲಿಷ್ ಮಾಡಿ ರೀಜನಲ್ ಡೈರೆಕ್ಟರ್ಗೆ ಕಳಿಸೋದಿದೆ. At least once in a vernacular newspaper in the principal vernacular language of the district in which the registered office of the company is situated, and having a wide circulation in that district, and at least once in English language in an English newspaper having a wide circulation in that district. ಯಾವ ಜಿಲ್ಲೆಯಲ್ಲಿ ಆ ಕಂಪನಿ ಸ್ಥಾಪಿತವಾಗಿದೆಯಲ್ಲ ವರ್ನಾಕ್ಯುಲರ್ ನ್ಯೂಸ್ ಪೇಪರ್ ಅಂತಂದ್ರೆ ಸ್ಥಳೀಯ ಪತ್ರಿಕೆ. ಇವಾಗ ಕರ್ನಾಟಕದಲ್ಲಿ ಓದ್ತಾ ಇದ್ದೇವೆ ಅಂತಂದ್ರೆ ವಿಜಯ ಕರ್ನಾಟಕ, ವಿಜಯವಾಣಿ, ಅದರಲ್ಲಿ ಪಬ್ಲಿಷ್ ಆಗಿರ್ಬೇಕು, ಆ ಡಿಸ್ಟ್ರಿಕ್ಟ್ ಅಲ್ಲಿ ಸರ್ಕ್ಯುಲೇಟ್ ಆಗಿರ್ಬೇಕು, ಅದರೊಟ್ಟಿಗೆ ಇಂಗ್ಲಿಷ್ ಸಹ ಅಲ್ಲಿ ಪಬ್ಲಿಷ್ ಆಗಿರ್ಬೇಕು. On the website of the company, if any, and as may be notified or directed by the central government. On the website ಅಲ್ಲಿಯೂ ಸಹ ಕಂಪನಿದು ಏನು ವೆಬ್ಸೈಟ್ ಇತ್ತಲ್ಲ ಅಲ್ಲಿಯೂ ಸಹ ಅದು ಮೆನ್ಷನ್ ಮಾಡಿರಬೇಕು. The company should have filed all its financial statements, annual returns up to the financial year preceding the submission of the application to the regional director, and all other returns required to be filed under the act up to the date submitting the application to the regional directors. ಅದ್ರದ್ದು ಹಿಂದಿನ ವರ್ಷದ ಫೈನಾನ್ಷಿಯಲ್ ಏನಿದೆಯಲ್ಲ ಫೈನಾನ್ಷಿಯಲ್ ರಿಟರ್ನ್ ಅನ್ನ ಫೈಲ್ ಮಾಡಿ ರೀಜನಲ್ ಡೈರೆಕ್ಟರ್ಗೆ ಸಬ್ಮಿಟ್ ಮಾಡಬೇಕು. On receipt of the application and on being satisfied, the regional director shall issue an order approving the conversion of the company into an company of any other kind, subject to the terms and conditions may be imposed in facts and circumstances of each cases. ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ರೀಜನಲ್ ಡೈರೆಕ್ಟರ್ಸ್ ಅವರು ಅನುಮೋದನೆ ಕೊಡ್ತಾರೆ. Before imposing the conditions or rejecting the application, the company shall be given a reasonable opportunity of being heard by the regional directors. ಏನಾದ್ರೂ ಚೇಂಜಸ್ ಮಾಡೋದಿತ್ತು ಅಂತಂದ್ರೆ ಕಂಪನಿ ಕಡೆಯಿಂದ ಯಾರಾದ್ರೂ ಒಬ್ಬರನ್ನ ಕಳಿಸಿ ಅವ್ರದ್ದು ಒಪಿನಿಯನ್ ತಗೋತಾರೆ. ಯಾರು? ರೀಜನಲ್ ಡೈರೆಕ್ಟರ್ ಅವರು. On receipt of the approval of the regional director, the company shall convenes a general meeting of its member to pass a special resolution for amending its memorandum of association, articles of association, and the company shall thereafter file these with the register declaration to adhere condition if any imposed by regional directors. Regional director ಅವರು ಏನು ಅಪ್ರೂವಲ್ ಆಗೈತೆ ಅಂತ ನೋಟಿಫೈ ಮಾಡಿರ್ತಾರಲ್ಲ ಕಂಪ್ನಿದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ವಿಶೇಷ ಠರಾವನ್ನ ಪಾಸ್ ಮಾಡಿ ಎಲ್ಲಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರದ್ದು ಅನುಮೋದನೆ ತಗೋಬೇಕು. On receipt of the documents referred to above, the registrar shall register the documents and issue the fresh certificate of incorporation.
ಏನೆಲ್ಲ ಕೊಟ್ಟ ನಂತರ ರಿಜಿಸ್ಟರ್ ಸ್ಯಾಲ್ ದಿ ರಿಜಿಸ್ಟರ್ ಅಲ್ಲಿ ನಮೂದು ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಫ್ರೆಶ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನೋನ್ನ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ರಿವೋಕೇಶನ್ ಆಫ್ ಲೈಸೆನ್ಸ್, ರಿವೋಕೇಶನ್ ಅಂತಂದ್ರೆ ರದ್ದು ಮಾಡೋದು, ಪರವಾನಗಿಯನ್ನ ರದ್ದು ಯಾವ ತರ ಮಾಡೋದು ಅನ್ನೋದನ್ನ ನೋಡಕ್ ಹೋಗ್ತಾ ಇದೀವಿ. The affairs of the company are conducted fraudulently or in violation of the object of the company or prejudicially to the public interest. Fraudulently ಅಂತಂದ್ರೆ ವಂಚನೆ ಮಾಡೋದು. ವೈಲೇಷನ್ ಆಫ್ ದಿ ಆಬ್ಜೆಕ್ಟ್, ಮೇನ್ ಪರ್ಪಸ್ ಗೆ ಕಂಪನಿ ಓಪನ್ ಆಗಿರುತ್ತೆ, ಅದನ್ನ ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಅವ್ರು ತೊಡಗಿದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ, ಪರವಾನಗಿಯನ್ನ ರದ್ದು ಮಾಡ್ತಾರೆ. The central government is satisfied that is essential in the public interest, then after giving a reasonable opportunity being heard. ಅಂತಂದ್ರೆ ಕಂಪನಿದು ಏನ್ ಸಡನ್ ಆಗಿ ಅವರು ಪರವಾನಗಿ ರದ್ದು ಮಾಡಲ್ಲ, ಅದ್ರದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಆಮೇಲೆ ಅದು ಸರಿ ಅನಿಸ್ಲಿಲ್ಲ ಅಂತಂದ್ರೆ ಪರವಾನಗಿನ ರದ್ದು ಮಾಡ್ತಾರೆ. ಅಫೆನ್ಸ್ ಮತ್ತೆ ಪೆನಾಲ್ಟಿ, ಯಾವ್ದಾದ್ರು ತಪ್ಪು ಎಸಗಿದ್ರೆ ಅದಕ್ಕೆ ಏನು ದಂಡ ಅನ್ನೋದು ಇಲ್ಲಿದೆ. ಕಂಪನಿ ಮೇಕ್ಸ್ any default in complying with any of the requirement laid down in this section, company shall be punishable with fine varying from 10 lakhs rupees to 1 crore. ಅದ್ರದ್ದು ಏನ್ ಟರ್ನ್ ಓವರ್ ಇದೆ, ಅದೇನು ಯಾವ ಹಣಕಾಸಿನ ಅಂಡರಲ್ಲಿ ಕೆಲಸ ಮಾಡ್ತಿದೆ ಅದನ್ನ ನೋಡಿ ಫೈನ್ ಹಾಕ್ತಾರೆ. The affairs of the company were conducted prudently, ವಂಚನೆ ಮಾಡ್ತಾ ಇತ್ತಂದ್ರೆ ಎವ್ರಿ ಆಫೀಸರ್ ಇನ್ ಡಿಫಾಲ್ಟ್ ಶಾಲ್ ಬಿ ಲಯಬಲ್ ಫಾರ್ ಆಕ್ಷನ್ ಅಂಡರ್ ಸೆಕ್ಷನ್ 447. ಆ ಕಂಪನಿಯಲ್ಲಿ ಯಾರು ಎಕ್ಸಿಕ್ಯೂಟಿವ್ ಯಾರು ಆಫೀಸರ್ಸ್ ಇರ್ತಾರಲ್ಲ ಅವರು ಸಹ ದಂಡನೆಗೆ ಒಳಗಾಗ್ತಾರೆ. ಡೈರೆಕ್ಟರ್ಸ್ ಅಂಡ್ ಎವ್ರಿ ಆಫೀಸರ್ ಆಫ್ ದ ಕಂಪನಿ ಹೂ ಈಸ್ ಇನ್ ಡಿಫಾಲ್ಟ್ ಶಾಲ್ ಬಿ ಪನಿಷಬಲ್ ವಿತ್ ಎ ಫೈನ್ ವೇರಿಂಗ್ ಫ್ರಮ್ 25,000 rupees to 25 lakh rupees. ಡೈರೆಕ್ಟರ್ಸ್ ಎವ್ರಿ ಆಫೀಸರ್ಸ್ ಆಫ್ ದಿ ಕಂಪನಿ ಏನಾದರೂ ಅಲ್ಲಿ ತಪ್ಪು ಎಸಗಿದ್ರೆ ಅವ್ರಿಗೂ ಸಹ ದಂಡ ಹಾಕ್ತಾರೆ. ರಿಲ್ಯಾಕ್ಸೇಷನ್ ಟು ಸೆಕ್ಷನ್ 8 ಕಂಪನೀಸ್ ಕ್ಯಾನ್ ಕಾಲ್ ಇಟ್ಸ್ ಜನರಲ್ ಮೀಟಿಂಗ್ ಬೈ ಗಿವಿಂಗ್ ಎ ಕ್ಲಿಯರ್ 14 days ನೋಟಿಸ್ ಇನ್ಸ್ಟೆಡ್ ಆಫ್ 21 days. 21 ದಿವಸಗಳು ಬೇರೆ ಕಂಪನಿಗಿತ್ತು, ಇದಕ್ಕೆ 14 ದಿವಸ ನೋಟಿಸ್ ಕೊಟ್ರೆ ಸಾಕು. ಜನರಲ್ ಮೀಟಿಂಗ್ ನೋಟಿಸ್. Requirements of minimum number of directors, independent directors etc does not apply. ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಇಷ್ಟೇ ಇರಬೇಕು, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇಷ್ಟೇ ಇರಬೇಕು, ಈ ಕಂಪನಿಗೆ ಅಪ್ಲೈ ಆಗಲ್ಲ. ನೀಡ್ ನಾಟ್ ಟು ಕಾನ್ಸ್ಟಿಟ್ಯೂಟ್ ನಾಮಿನೇಷನ್ ಅಂಡ್ ರೆಮ್ಯುನರೇಷನ್ ಕಮಿಟಿ ಶೇರ್ ಹೋಲ್ಡರ್ಸ್ ರಿಲೇಶನ್ಶಿಪ್ ಕಂಪನಿ. ಏನ್ ನಾಮಿನೇಷನ್ ರೆಮ್ಯುನರೇಷನ್ ಕಂಪನಿ ಶೇರ್ ಹೋಲ್ಡರ್ಸ್ ರಿಲೇಶನ್ಶಿಪ್ ಕಮಿಟಿ ಇರ್ತಲ್ಲ ಇದಕ್ಕೆ ಅಪ್ಲೈ ಆಗಲ್ಲ ಸೆಕ್ಷನ್ 8 ಕಂಪನೀಸ್ಗೆ. ಎಫೆಕ್ಟ್ಸ್ ಆಫ್ ರಿಜಿಸ್ಟ್ರೇಷನ್, ನೋಂದಣಿಯ ಪ್ರಭಾವಗಳು ಏನು ಸೆಕ್ಷನ್ 9 ಅಲ್ಲಿ ನಮೂದಾಗಿದೆ. ಎಕ್ಸರ್ಸೈಸಿಂಗ್ ಆಲ್ ದಿ ಫಂಕ್ಷನ್ಸ್ ಆಫ್ ಇನ್ಕಾರ್ಪೊರೇಟೆಡ್ ಕಂಪನಿ ಅಂಡರ್ ದಿಸ್ ಆಕ್ಟ್ ಹ್ಯಾವಿಂಗ್ ಪರ್ಪೆಚುವಲ್ ಸಕ್ಸೆಷನ್. ಇದರಲ್ಲಿ ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ ಅದರದ ಪ್ರಭಾವ ಏನಾಗುತ್ತೆ, ಪರ್ಪೆಚುವಲ್ ಗೋಯಿಂಗ್ ಕನ್ಸರ್ನ್, ಶಾಶ್ವತ ಉತ್ತರಾಧಿಕಾರಿ ಸಿಗುತ್ತೆ. ಪವರ್ ಟು ಅಕ್ವೈರ್ ಹೋಲ್ಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಬೋತ್ ಮೂವೇಬಲ್ ಅಂಡ್ ಇಮ್ಮೂವೇಬಲ್, ಟ್ಯಾಂಜಬಲ್ ಅಂಡ್ ಇಂಟ್ಯಾಂಜಬಲ್. ಮೂವೇಬಲ್ ಅಂತಂದ್ರೆ ಮಷಿನರೀಸು ಮತ್ತೆ ಕಾರ್ಗಳು, ಇಮ್ಮೂವೇಬಲ್ ಅಂತಂದ್ರೆ ಲ್ಯಾಂಡು, ಟ್ಯಾಂಜಬಲ್ ಅಂತಂದ್ರೆ ಕಣ್ಣಿಗೆ ಕಾಣಿಸುವು, ಇಂಟ್ಯಾಂಜಬಲ್ ಅಂದ್ರೆ ಕಣ್ಣಿಗೆ ಕಾಣಿಸಲಾರು ಗುಡ್ ವಿಲ್ಲು ಇವೆಲ್ಲ. ಟು ಕಾಂಟ್ರಾಕ್ಟ್ ಅಂಡ್ ಟು ಶೂ ಅಂಡ್ ಬಿ ಶೂಡ್, ಏನಾದ್ರೂ ಒಪ್ಪಂದ ಇತ್ತಂತಂದ್ರೆ ಒಪ್ಪಂದದಲ್ಲಿ ಏನಾದ್ರೂ ಉಲ್ಲಂಘನೆ ಆಗಿತ್ತು ಅಂತಂದ್ರೆ ವಿ ಕ್ಯಾನ್ ದಾವೆಯನ್ನ ನಾವು ಸಹ ಹಾಕ್ಬಹುದು. ಈ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅಂತಂದ್ರೆ, ನೋಂದಣಿ ಆಗಿತ್ತು ಅಂತಂದ್ರೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಸೆಕ್ಷನ್ 4 of the Companies Act 2013. Memorandum of Association is a fundamental document for the formation of the company, hence considered its character of constitution. Memorandum of Association is a fundamental document. ಮೂಲ ದಾಖಲೆ ಪತ್ರವಾಗಿರುತ್ತೆ ಕಂಪನಿದು. ಅದು ಫಾರ್ಮೇಶನ್ ಆಗುವಾಗನೇ, ಕಂಪನಿ ಫಾರ್ಮೇಶನ್ ಆಗುವಾಗನೇ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನ ದಾಖಲೆ ಮಾಡ್ಕೊಳ್ಳೋದಿರುತ್ತೆ.
Memorandum defines the relationship of the company with outsiders because it enables all those who deals with the company to know what its powers are and what activities it can engage in. Memorandum of Association ಏನ್ ಹೇಳುತ್ತೆ, ರಿಲೇಶನ್ಶಿಪ್ ಆಫ್ ದಿ ಕಂಪನೀಸ್ ಒಳಗಡೆ ಇದ್ದೋರ್ ಒಟ್ಟಿಗೆ ಮತ್ತೆ ಹೊರಗಡೆ ಇದ್ದೋರ್ ಒಟ್ಟಿಗೆ ಅದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹೇಳುತ್ತೆ. ಇಟ್ ಎನೇಬಲ್ಸ್ ಆಲ್ ದೋಸ್ ಹೂ ಡೀಲ್ಸ್ ವಿತ್ ದಿ ಕಂಪನಿ ಟು ನೋ ವಾಟ್ ಇಟ್ ಪವರ್ಸ್, ಅದರದ್ದು ಅಧಿಕಾರ ಏನು ಮತ್ತು ಅದು ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಅನ್ನೋದನ್ನ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹೇಳುತ್ತೆ. ದ ಮೆಮೊರಾಂಡಮ್ ಶಾಲ್ ಕಂಟೈನ್ ದಿ ಫಾಲೋವಿಂಗ್ ಕ್ಲಾಸಸ್. ಅದರಲ್ಲಿ ಏನು ಒಳಗೊಂಡಿದೆ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ? ನೇಮ್ ಕ್ಲಾಸ್, ಸಿಚುವೇಶನ್ ಕ್ಲಾಸ್, ಆಬ್ಜೆಕ್ಟ್ ಕ್ಲಾಸ್, ಲಯಬಿಲಿಟಿ ಕ್ಲಾಸ್, ಕ್ಯಾಪಿಟಲ್ ಕ್ಲಾಸ್. ಅಸೋಸಿಯೇಷನ್ ಕ್ಲಾಸ್ ಆರ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್, ನಾಮಿನೇಷನ್ ಕ್ಲಾಸ್. ಇನ್ ಡೀಟೇಲ್ ಆಗಿ ಇವಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೇಮ್ ಕ್ಲಾಸ್ ಅಲ್ಲಿ ಏನಿದೆ? The name of the company with last words limited in case of the public limited company or private limited company in case of private limited company. ನೇಚರ್ ಆಫ್ ದಿ ಕಂಪನಿ ಯಾವ ತರ ಇದೆ ಅನ್ನೋದನ್ನ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನೇಮ್ ಕ್ಲಾಸ್ ಅಲ್ಲಿ ಹೇಳಿದೆ. ದ ಅಬವ್ ಕ್ಲಾಸ್ ಇಸ್ ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಸೆಕ್ಷನ್ 8 ಕಂಪನೀಸ್. ಈಗ ಸೆಕ್ಷನ್ 8 ಕಂಪನೀಸ್ ಹೇಳಿದ್ವಲ್ಲ, ಇದು ನೇಮ್ ಕ್ಲಾಸ್ ಅಪ್ಲೈ ಆಗಲ್ಲ, ಬಿಕಾಸ್ ಚಾರಿಟೇಬಲ್ಗೋಸ್ಕರ ಅದು ಪರ್ಮಿಷನ್ ಆಗಿರುತ್ತೆ. ಅಪ್ಲಿಕೇಶನ್ ಫಾರ್ ರಿಸರ್ವಿಂಗ್ ನೇಮ್ ಫಾರ್ ಪ್ರಪೋಸ್ಡ್ ಕಂಪನಿ. ಅಪ್ಲಿಕೇಶನ್ ಫಾರ್ ರಿಸರ್ವಿಂಗ್ ನೇಮ್, ನಮಗೆ ಇದೇ ಹೆಸರು ಬೇಕು ಅಂತಂತ ನಾವು ಅಪ್ಲಿಕೇಶನ್ ಸಹ ಹಾಕಬಹುದು ನೇಮ್ ಕ್ಲಾಸ್ ಅಲ್ಲಿ. ಎ ಪರ್ಸನ್ ಮೇಕ್ ಆನ್ ಅಪ್ಲಿಕೇಶನ್ ಇನ್ ಸಿಂಪ್ಲಿಫೈಡ್ ಪ್ರೊಫಾರ್ಮಾ ಫಾರ್ ಇನ್ಕಾರ್ಪೊರೇಟಿಂಗ್ ಕಂಪನಿ ಎಲೆಕ್ಟ್ರಾನಿಕಲಿ accompanied by P as provided in the Companies Act Rules 2014 to the register for reservation of name set out in the application as name of the proposed company. ನಮ್ಗೆ ಇದೇ ಹೆಸರು ಬೇಕು ಅಂತಂದ ರಿಕ್ವಿಸಿಟ್ ಫೀಸ್ ಕೊಟ್ಟು ರಿಜಿಸ್ಟರ್ಗೆ ನಾವು ಆ ಹೆಸರನ್ನ ಬುಕ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಫಾರ್ ರಿಸರ್ವಿಂಗ್ ದ ನೇಮ್ ಆಫ್ ಫಾರ್ ಚೇಂಜಿಂಗ್ ನೇಮ್ ಆಫ್ ಎಕ್ಸಿಸ್ಟಿಂಗ್ ಕಂಪನಿ. ಎ ಪರ್ಸನ್ ಮೇ ಮೇಕ್ ಆನ್ ಅಪ್ಲಿಕೇಶನ್ ಯೂಸಿಂಗ್ ವೆಬ್ಸೈಟ್ service RUN reserve unique number along with P as provided in the Companies Rule 2014 to the register for the reservation of a name set out in the application as name to which the company proposes to change its name. Resubmission shall be allowed within 14 days for rectification of defect if any. ಏನಾದರೂ ಚೇಂಜಸ್ ಇತ್ತು ಅಂತಂದ್ರೆ 15 ದಿವಸ ಒಳಗಡೆನೆ ನಾವು ರಿಜಿಸ್ಟರ್ಗೆ ಕೊಟ್ಟು ಅದನ್ನ ಚೇಂಜ್ ಮಾಡ್ಕೋಬಹುದು. ವೆಬ್ಸೈಟ್ ಮುಖಾಂತರನು ನಾವು ಫೀಸ್ ಕೊಟ್ಟು ರಿಜಿಸ್ಟರ್ಗೆ ಆ ಹೆಸರನ್ನ ಬುಕ್ ಮಾಡ್ಕೋಬಹುದು. ರಿಸ್ಟ್ರಿಕ್ಷನ್ ರಿಗಾರ್ಡಿಂಗ್ ನೇಮ್ಸ್ ಅಂಡ್ ಯೂಸ್ ಆಫ್ ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ ದೇರ್ ಇನ್ ಸಬ್ಸೆಕ್ಷನ್ 2 and 3. Subsection 2 states that the name mentioned in the memorandum shall not be ಯಾವ ತರ ಇರಬಾರ್ದು ನೇಮ್ ಅನ್ನೋದನ್ನ ನೇಮ್ ಕ್ಲಾಸ್ ಅಲ್ಲಿ ಹೇಳ್ತಾರೆ. ಐಡೆಂಟಿಕಲ್ ವಿತ್ ರಿಸೆಂಬಲ್ ಟು ನಿಯರ್ಲಿ ಟು ದಿ ನೇಮ್ ಆಫ್ ಆನ್ ಎಕ್ಸಿಸ್ಟಿಂಗ್ ಕಂಪನಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆಕ್ಟ್ ಆರ್ ಎನಿ ಪ್ರೀವಿಯಸ್ ಆಕ್ಟ್. ಈ ಕಂಪನೀಸ್ ಆಕ್ಟ್ 2013 ಅಲ್ಲಿ ಅಥವಾ ಪ್ರೀವಿಯಸ್ ಆಕ್ಟ್ ಯಾವ್ದಾದ್ರು ಕಳೆದ ಆಕ್ಟ್ ಅಲ್ಲಿ ಏನಾದ್ರೂ ಮೆನ್ಷನ್ ಮಾಡಿತ್ತು, ಸಿಮಿಲರ್ ಇತ್ತು ಅಂತಂದ್ರೆ ಆ ನೇಮ್ ಅನ್ನ ನಾವು ಬುಕ್ ಮಾಡ್ಕೊಂಡಿರಬಾರ್ದು, ಅದನ್ನ ಬಿಟ್ಟು ಬೇರೆ ಹೆಸರು ಕೊಟ್ಟಿರಬೇಕು. Such use of which by the company will constitute an offense under any law for the time being in force. ಟೈಮ್ ಬೀಯಿಂಗ್ ಪರ್ಪಸ್ ಕಂಪನಿ ಪರ್ಮಿಷನ್ ಆಗಿ ಯಾವ್ದಾದ್ರು ದುಷ್ಕೃತ್ಯಗಳಲ್ಲಿ ಭಾಗವಾಗಿದ್ರೆ ಆ ಹೆಸರನ್ನ ನಾವು ನಮೂದ್ ಮಾಡಿಕೊಂಡಿರಬಾರ್ದು, ಬುಕ್ ಮಾಡ್ಕೊಂಡಿರಬಾರ್ದು. Such use of which by the company is undesirable in the opinion of the central government. ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಏನೋ ಅದರದ್ದು ಉಲ್ಲಂಘನೆ ಆಗಿರಬಾರ್ದು. ಆ ಹೆಸರು ಏನ್ ಇಟ್ಕೊಂಡಿರ್ತೀವಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ಅದರ ಬಿಯಾಂಡ್ ದಟ್ ನೇಮ್ ಶುಡ್ ನಾಟ್ ಬಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೆಸರನ್ನೇ ನಾವು ಬುಕ್ ಮಾಡ್ಕೊಂಡಿರ್ಬೇಕು.
which contains any word or expression that is likely to give the impression that the company is in any way contacted with or having the patronage of the central government, any state government or any local authority, corporation, body constituted by the central government or any state government under any law for the time being in force. ಅಂದ್ರೆ ಏನ್ ಹೇಳ್ತಾ ಇದೆ ಇಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದ, ಸ್ಥಳೀಯ ಸರ್ಕಾರಗಳಿಂತಂದ್ರ ಏನಾದ್ರೂ ಅನುದಾನ ತಗೊಂಡು ಕಂಪನಿ ಫಾರ್ಮೇಶನ್ ಆಗ್ತಾ ಇತ್ತಂದ್ರೆ ಅಂತ ಕಂಪನಿಗೆ ಹೆಸರನ್ನ ಕೊಡೋದಿಲ್ಲ ಅನ್ನೋದು ಡಿ ಅಲ್ಲಿ ಉಲ್ಲೇಖವಾಗಿದೆ. ಪ್ರೋತ್ಸಾಹ ಹಣದಿಂದ ಏನಾದ್ರೂ ಕಂಪನಿ ಕಾನ್ಸ್ಟಿಟ್ಯೂಷನ್ ಆಗ್ತಾ ಇತ್ತು ಅಂತಂದ್ರೆ ಅಂತ ಕಂಪನಿಗೆ ಏನು ರಿಜಿಸ್ಟರ್ ಇರ್ತಾರಲ್ಲ ಹೆಸರನ್ನ ಕೊಡೋದಿಲ್ಲ. ರಿಸರ್ವೇಶನ್ ಆಫ್ ನೇಮ್. Upon receipt of an application, the register may, on the basis of the information documents furnished along with the application, reserve the name for a period of 21 days from the date of approval or such period. ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ 20 ದಿವಸ ಒಳಗೂ ಅದನ್ನ ಆ ಹೆಸರನ್ನ ಆ ರಿಜಿಸ್ಟರ್ ಇದ್ದವರು ಇನ್ನೊಬ್ಬರಿಗೆ ಕೊಡೋದಿಲ್ಲ. Provided that in case of an application for reservation name for change of its name by an existing company, the register may reserve the name for a period of 60 days from the date of approval. 60 ಡೇಟ್ ವರೆಗೂ ಅದನ್ನ ರಿಜಿಸ್ಟರ್ ಯಾರಿಗೂ ಕೊಡೋದಿಲ್ಲ. ಕ್ಯಾನ್ಸಲೇಷನ್ ಆಫ್ ರಿಸರ್ವ್ಡ್ ನೇಮ್ ಸಬ್ಸೆಕ್ಷನ್ 5 ಅಲ್ಲಿ ನಮೂದಾಗಿದೆ. Where after reservation of name, it is found that the name was applied by furnishing wrong or incorrect information. ತಪ್ಪು ಮಾಹಿತಿಯನ್ನ ಕೊಟ್ಟು ನಾವು ಹೆಸರನ್ನ ಬುಕ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲೇಷನ್ ಆಗುತ್ತೆ. If the company has to be incorporated, the reserved name shall be cancelled and the person who has made the application shall be liable to penalty which may extend to 1 lakh rupees. ಕಂಪನಿ ತಪ್ಪು ಮಾಹಿತಿ ಕೊಟ್ಟು ಏನಾದರೂ ಅದು ಹೆಸರು ತಗೊಂಡಿದ್ರೆ ರಿಜಿಸ್ಟರ್ ಅವರು ಕಾಂಪಿಟೆಂಟ್ ಅಥಾರಿಟಿ ಇನ್ವೆಸ್ಟಿಗೇಷನ್ ಮಾಡಿ ಆ ಹೆಸರನ್ನ ರದ್ದು ಮಾಡಿ ಪೆನಾಲ್ಟಿ ಸಹ ಹಾಕಬಹುದು. ಎಷ್ಟು? 1 ಲಕ್ಷದವರೆಗೂ. If the company has been incorporated, the registrar may, after giving the company an opportunity of being heard, either direct the company to change its name within a period of 3 months after passing an ordinary resolution. ಏನಾದರೂ ತಪ್ಪು ಮಾಹಿತಿ ಕೊಟ್ಟು ರಿಜಿಸ್ಟರ್ ಅವರು ಹೆಸರು ರಿಜಿಸ್ಟರ್ ಇನ್ ಕೇಸ್ ರಿಜಿಸ್ಟರ್ ಆಗಿತ್ತು ಅಂತಂದ್ರೆ ಹೆಸರು ರಿಜಿಸ್ಟರ್ ಇದ್ದವರು ಕಂಪನಿಗೆ 3 ತಿಂಗಳು ಟೈಮ್ ಕೊಡ್ತಾರೆ. 3 ತಿಂಗಳು ಟೈಮ್ ಕೊಟ್ಟಾಗ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡ್ತಾರೆ, ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡಿ ಹೆಸರನ್ನ ಚೇಂಜ್ ಸಹ ಮಾಡ್ಕೋಬಹುದು. ಟೇಕ್ ಆಕ್ಷನ್ ಫಾರ್ ಸ್ಟ್ರೈಕಿಂಗ್ ಆಫ್ ದಿ ನೇಮ್ ಆಫ್ ದಿ ಕಂಪನಿ ಫ್ರಮ್ ದಿ ರಿಜಿಸ್ಟರ್ ಆಫ್ ದಿ ಕಂಪನೀಸ್. ಅಂದ್ರೆ ಕಾಟ್ ಹಾಕಿ ಹೆಸರು ಬೇರೆ ಬರ್ಕೋಬಹುದು ವಿತ್ ಆರ್ಡಿನರಿ ರೆಸಲ್ಯೂಷನ್ ಮುಖಾಂತರ. ಮೇಕ್ ಎ ಪೆಟಿಷನ್ ಫಾರ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ. ಇನ್ ಕೇಸ್ ಏನೂ ಆಗಲಿಲ್ಲ ಅಂತಂದ್ರೂ ದಾವೆ ಹೂಡಿ ಕಂಪನಿಯನ್ನ ಬಂದ್ ಸಹ ಮಾಡಬಹುದು. ಸಿಚುವೇಶನ್ ಕ್ಲಾಸ್ ಸಬ್ಸೆಕ್ಷನ್ 4 section 4 subsection 1 clause 4 requires the memorandum of company shall mention the name of state whether registered office is proposed to be situated. The situation of registered is important for prospective of ಅಂತಂದ್ರೆ ಸಿಚುವೇಶನ್ ಕ್ಲಾಸ್ ಅಲ್ಲಿ ಕಂಪನಿದ ಅಡ್ರೆಸ್ ಎಲ್ಲಿದೆ, ಕರೆಕ್ಟ್ ಪ್ಲೇಸ್ ಅಲ್ಲಿ ಸಿಚುವೇಟೆಡ್ ಆಗಿದೆ ಇಲ್ಲ ಅನ್ನೋದನ್ನು ಸಿಚುವೇಶನ್ ಕ್ಲಾಸ್ ಅಲ್ಲಿ ನಮೂದಾಗಿರುತ್ತೆ. Establishing the domicile of company for the purpose of determining the jurisdiction in context to the complaints, judicial aspects, physical aspects and for many other. Domicile ಅಂತಂದ್ರೆ ರವಾಸಿ, ಪರ್ಪಸ್ ಅಂತಂದ್ರೆ ಎತ್ರ ಸಲುವಾಗಿ ಆಗಿದೆ, ಡಿಟರ್ಮೈನ್ ದಿ ಕಾಂಟೆಕ್ಸ್ಟ್ ಯಾವ ಕಂಪ್ಲೇಂಟ್ಸ್ ಅಲ್ಲಿ ಬರುತ್ತೆ, ಜುಡಿಷಿಯಲ್ ಆಸ್ಪೆಕ್ಟ್ಸ್ ಅಂತಂದ್ರೆ ನ್ಯಾಷನಲ್ ಟ್ರಿಬ್ಯುನಲ್ ಇರುತ್ತಲ್ಲ ನ್ಯಾಯಮಂಡಳಿಗಳು ಅವು, ಫಿಸಿಕಲ್ ಟ್ಯಾಕ್ಸೇಷನ್ ಯಾವ ಸರಹದ್ದಿನಲ್ಲಿ ಆಗಬೇಕು ಅನ್ನೋದು ಅಲ್ಲಿ ಮೆನ್ಷನ್ ಆಗಿರಬೇಕು. ಪ್ಲೇಸ್ ಅಟ್ ವಿಚ್ ದಿ ಕಂಪನಿ ಸ್ಟ್ಯಾಟ್ಯೂಟರಿ ಬುಕ್ಸ್ ಮಸ್ಟ್ ನಾರ್ಮಲಿ ಬಿ ಕೆಪ್ಟ್.
ಕಂಪನಿ ಸ್ಟ್ಯಾಚ್ಯುಟರಿ ಬುಕ್ಸ್ ಎಲ್ಲಿ ಕೆಪ್ಟ್ ಮಾಡೋದು? ಇನ್ ಕೇಸ್ ಪಬ್ಲಿಕ್ ಜನರಲ್ ಮೀಟಿಂಗ್ ಆಲ್ಸೋ ಬಿ ರಿಕ್ವೈರ್ಡ್ ಟು ಬಿ ಕಂಡಕ್ಟೆಡ್ ಇಟ್ ಎ ರಿಜಿಸ್ಟರ್ಡ್ ಆಫೀಸ್ ಆರ್ ಇನ್ ದಿ ಸಿಟಿ ವೇರ್ ಇಟ್ ಈಸ್ ಸಿಚುವೇಟೆಡ್. ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ಅಲ್ಲೂ ಕಂಪ್ನಿ ನಾರ್ಮಲ್ ಬುಕ್ಸ್ ಏನು ಸ್ಟ್ಯಾಟ್ಯುಟರಿ ಬುಕ್ಸ್ ಸ್ಟೋರ್ ಮಾಡೋದು, ಅಥವಾ ಎಲ್ಲಿ ಸಿಟಿ ಇದೆಯಲ್ಲ ಅಲ್ಲಿ ಸಹ ಹೋಗಿ ಕಂಪ್ನಿದು ಏನು ಸ್ಟ್ಯಾಟ್ಯುಟರಿ ಬುಕ್ಸ್ ಇದೆಯಲ್ಲ ಸ್ಟೋರ್ ಮಾಡಬೇಕು. ಆಕ್ಟ್ ಆಸ್ ಎ ಅಡ್ರೆಸ್ ಟು ವಿಚ್ ದಿ ನೋಟಿಸಸ್ ಅಂಡ್ ದಿ ಕಮ್ಯುನಿಕೇಶನ್ ಕ್ಯಾನ್ ಬಿ ಸೆಂಟ್. ಅಡ್ರೆಸ್ ಏನಿದೆಯಲ್ಲ ಅದನ್ನು ಸಹ ಸಿಚುವೇಶನ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಬೇಕು, ಬಿಕಾಸ್ ಆಫ್ ದಿ ಕಮ್ಯುನಿಕೇಶನ್ ಪರ್ಪಸ್. A company shall within 30 days of its incorporation and at all times thereafter have registered office capable of receiving, acknowledging all communications and notices may be addressed. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಸಿಕ್ಕ ನಂತರ 30 ದಿವಸ ಒಳಗಡೆ ರಿಜಿಸ್ಟರ್ ಆಫೀಸದು ಅಕ್ನಾಲೇಜ್ಮೆಂಟ್ ಮತ್ತೆ ಕಮ್ಯುನಿಕೇಶನ್ಸ್ ಎಲ್ಲನೂ ಸೂಚನೆ ಮುಖಾಂತರ ಹೊರಗೆ ಪ್ರಕಟಣೆ ಮಾಡ್ಕೋಬೇಕು. Object clause section 4 subsection 1 clause C requires the memorandum of a company shall state the object for which the company is proposed to be incorporated. A company cannot depart away to do anything beyond or outside its object stated in memorandum. Memorandum of association ಅಲ್ಲಿ ಕಂಪನೀಸ್ ಏನು ಅದು ಎದಕ್ಕೋಸ್ಕರ ಪರ್ಮಿಷನ್ ಆಗಿದೆ ಅದನ್ನ ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಅದು ತಲ್ಲೀನ ಆಗಿರಬಾರದು, ಅದು ಆಬ್ಜೆಕ್ಟ್ ಕ್ಲಾಸ್ ಅಲ್ಲಿ ಮೆನ್ಷನ್ ಆಗಿದೆ. ಲಯಬಿಲಿಟಿ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಡಿ ರಿಕ್ವೈರ್ಸ್ ದಿ ಮೆಮೊರಾಂಡಮ್ ಆಫ್ ಎ ಕಂಪನಿ ಶಾಲ್ ಸ್ಟೇಟ್ ಇನ್ ಕೇಸ್ ಆಫ್ ಎ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ದ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ ಇಸ್ ಲಿಮಿಟೆಡ್. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತಂದ್ರೆ ಅಲ್ಲಿ ಶೇರ್ ಹೋಲ್ಡರ್ಸ್ ಲಯಬಿಲಿಟಿ ಏನಿದೆ ಲಿಮಿಟೆಡ್ ಇರುತ್ತೆ. ಇನ್ ಕೇಸ್ ಆಫ್ ಎ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ the amount to be paid which each members undertakes to be contributed. ಇಲ್ಲಿ ಲಿಮಿಟೆಡ್ ಬೈ ಗ್ಯಾರಂಟಿ ಇದೆ, ಎಷ್ಟು ಅವ್ರ ಹತ್ರ ಅಮೌಂಟ್ ಇದೆಲ್ಲ ಅಷ್ಟಕ್ಕೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಕ್ಯಾಪಿಟಲ್ ಕ್ಲಾಸ್ ಸೆಕ್ಷನ್ 4 ಸಬ್ಸೆಕ್ಷನ್ 1 requires in case of a company having a share capital the memorandum of company shall ಕಂಪನಿದು ಕ್ಯಾಪಿಟಲ್ ಎಷ್ಟಿದೆ, ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟಿದೆ, ನಾಮಿನಲ್ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ಬೇಕು. ದ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ವಿತ್ ವಿಚ್ ದಿ ಕಂಪನಿ ಇಸ್ ಟು ಬಿ ರಿಜಿಸ್ಟರ್ಡ್. ಶೇರ್ ಕ್ಯಾಪಿಟಲ್ ಎಷ್ಟಿರಬೇಕು ಅನ್ನೋದು ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ಬೇಕು. ದ ಡಿವಿಷನ್ ದೇರ್ ಆಫ್ ಇಂಟು ಶೇರ್ಸ್ ಆಫ್ ಎ ಫಿಕ್ಸ್ಡ್ ಅಮೌಂಟ್. ಶೇರ್ಸ್ ಎಷ್ಟಿದೆ ವಿತ್ ಪ್ರಪೋರ್ಷನ್ ಟು ದಿ ಫಿಕ್ಸ್ಡ್ ಕ್ಯಾಪಿಟಲ್ಗೆ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ಬೇಕು. The number of shares which the subscriber to memorandum agreed to subscribe which shall not be less than 1 shares. ಸಬ್ಸ್ಕ್ರೈಬರ್ ಆಗಬೇಕು ಅಂತಂದ್ರೆ ಮಿನಿಮಮ್ 1 ಶೇರ್ ನಾದ್ರೂ ಪಡ್ಕೊಂಡೇ ಇರಬೇಕು ಸಬ್ಸ್ಕ್ರೈಬರ್. ಸಬ್ಸ್ಕ್ರಿಪ್ಷನ್ ಕ್ಲಾಸ್ ದ ಮೆಮೊರಾಂಡಮ್ ಆಫ್ ಎ ಕಂಪನಿ ಶಾಲ್ ಸ್ಟೇಟ್ ದಿ ನಂಬರ್ ಆಫ್ ಶೇರ್ಸ್ ಈಚ್ ಮೆಂಬರ್ ಸಬ್ಸ್ಕ್ರೈಬ್ ಟು ಮೆಮೊರಾಂಡಮ್ ಇಂಟೆಂಡ್ ಟು ಟೇಕ್ ಇಂಡಿಕೇಟೆಡ್ ಅಪೋಸಿಟ್ ಹಿಸ್ ನೇಮ್ ಇನ್ ಕೇಸ್ ಆಫ್ ಎ ಕಂಪನಿ ಹ್ಯಾವಿಂಗ್ ಶೇರ್ ಕ್ಯಾಪಿಟಲ್. ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಲ್ಲಿ ಎಷ್ಟು ಶೇರ್ಸ್ ಎಷ್ಟು ಮಂದಿ ತಗೊಂಡಾರೆ, ಎಷ್ಟು ಜನರಿಗೆ ಅಲಾಟ್ ಆಗಿದೆ ಅನ್ನೋದನ್ನ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ನಾಮಿನೇಷನ್ ಕ್ಲಾಸ್ ಓನ್ಲಿ ಇನ್ ಕೇಸ್ ಆಫ್ 1 person ಕಂಪನಿ. ಸೆಕ್ಷನ್ 4 ಸಬ್ಸೆಕ್ಷನ್ 1 ಕ್ಲಾಸ್ ಎಫ್ ರಿಕ್ವೈರ್ಸ್ ದಿ ಮೆಮೊರಾಂಡಮ್ ಆಫ್ ಎ ಕಂಪನಿ ಶಾಲ್ ಸ್ಟೇಟ್ ದಿ ನೇಮ್ ಆಫ್ ಪರ್ಸನ್ ಹೂ ಇನ್ ದಿ ಇವೆಂಟ್ ಆಫ್ ದಿ ಡೆತ್ ಆಫ್ ದಿ ಸಬ್ಸ್ಕ್ರೈಬರ್ ಶಾಲ್ ಬಿ ಬಿಕೇಮ್ ಮೆಂಬರ್ ಆಫ್ ದಿ ಕಂಪನಿ ಇನ್ ಕೇಸ್ ಆಫ್ 1 person ಕಂಪನಿ. ನಾಮಿನೇಷನ್ ಕ್ಲಾಸು ಇವಾಗ ಕೇವಲ 1 person ಕಂಪ್ನಿಗಲ್ಲ, ಇಲ್ಲೂ ಸಹ ಮೆನ್ಷನ್ ಮಾಡ್ತಿದ್ದಾರೆ ಇವಾಗ. ಬಿಕಾಸ್ ಏನಾದರೂ ಸಬ್ಸ್ಕ್ರಿಪ್ಷನ್ ಯಾರೋ ಶೇರ್ಸ್ ತಗೊಂಡಿರ್ತಾರೆ, ಅವರು ಡೆತ್ ಆಯಿತು ಅಂತಂದ್ರೆ ನಾಮಿನೇಷನ್ಗೆ ಆ ಶೇರ್ಸ್ದು ಪವರ್ ಹೋಗ್ಬೇಕಲ್ಲ, ಹೀಗಾಗಿ ನಾಮಿನೇಷನ್ ಕ್ಲಾಸು ಇವಾಗ ಎಲ್ಲರೂ ಅನ್ವಯ ಆಗ್ತಾ ಇದೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸೆಕ್ಷನ್ 5 ಅಲ್ಲಿ ನಮೂದಾಗಿದೆ. Articles of association of a company contains internal rules and regulations of the company. ಒಳಗೆ ಏನು ನಿಯಮಗಳು ನಿಬಂಧನೆಗಳು ಇದೆ ಅನ್ನೋದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಟ್ ಈಸ್ ಎ ಕಾಂಪ್ಲಿಮೆಂಟರಿ ಮೆಮೊರಾಂಡಮ್ ಟುಗೆದರ್ ಗಿವ್ ಅಫೆಕ್ಟ್ಸ್ ಆಸ್ ಎ ಕ್ಯಾರೆಕ್ಟರ್ ಆಫ್ ದಿ ಕಂಪನಿ. ಆರ್ಟಿಕಲ್ಸ್ ಎಸ್ಟಾಬ್ಲಿಷ್ಡ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಕಂಪನಿ ಅಂಡ್ ದಿ ಮೆಂಬರ್ಸ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಾಂಪ್ಲಿಮೆಂಟರಿ ಟು ಮೆಮೊರಾಂಡಮ್ ಆಗಿರುತ್ತೆ, ಅದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಗೆ ಹೆಲ್ಪ್ ಆಗಿರುತ್ತೆ.
ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಲ್ಲಿ ಏನಿದೆ ಅಲ್ಲ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿಂದ ಸ್ವಲ್ಪ ಭಾಗವನ್ನ ಎತ್ತಿಟ್ಟುಕೊಂಡು ಅದನ್ನ ಫ್ರೇಮ್ ಮಾಡಿರ್ತಾರೆ. ಆರ್ಟಿಕಲ್ಸ್ ಎಸ್ಟಾಬ್ಲಿಷ್ ಕಾಂಟ್ರಾಕ್ಟ್ ಬಿಟ್ವೀನ್ ದಿ ಕಂಪನಿ ಅಂಡ್ ದಿ ಮೆಂಬರ್ಸ್. ಇದು ಇಂಟರ್ನಲ್ಲಿ ಫ್ರೇಮ್ ಇದನ್ನ ಫಾರ್ಮೇಶನ್ ಮಾಡಿರ್ತಾರೆ, ಇದನ್ನ ರಿಟರ್ನ್ ಮಾಡಿರ್ತಾರೆ. ಅದು ಯಾರ್ಯಾರ ನಡುವೆ? ಕಂಪನಿ ಅಂಡ್ ದಿ ಮೆಂಬರ್ಸ್. ಅಂಡ್ ದಿ ರೆಗ್ಯುಲೇಷನ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಕಂಪನಿದು ನಿಯಮ ಏನಿದೆ, ನಿಬಂಧನೆಗಳು ಏನಿದೆ ಅನ್ನೋದನ್ನ ಅಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಡಿಫರೆನ್ಸ್ ಬಿಟ್ವೀನ್ ದಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆಬ್ಜೆಕ್ಟಿವ್ ಏನು? ಇಟ್ ಸ್ಟೇಟ್ ದಿ ಆಬ್ಜೆಕ್ಟಿವ್ ಆಫ್ ಫೌಂಡೇಶನ್ ಆಫ್ ಕಂಪನಿ. ಕಂಪನಿ ಎದಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅನ್ನೋದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಇಟ್ ಸ್ಟೇಟ್ ದಿ ರೂಲ್ಸ್ ಆಫ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಕಂಪನಿ. ಕಂಪನಿದು ಒಳಗಡೆ ವರ್ಕ್ ಕಲ್ಚರ್ ಯಾವ ತರ ಇದೆ ಅನ್ನೋದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಿಚುವೇಶನ್, ಇಟ್ ಈಸ್ ದಿ ಫಂಡಮೆಂಟಲ್ ಡಾಕ್ಯುಮೆಂಟ್. ಇದು ಮೂಲ ದಾಖಲೆ. ಇಟ್ ಈಸ್ ಕಾಂಪ್ಲಿಮೆಂಟರಿ. ಇದನ್ನ ಮಾಡಬಹುದು ಅಥವಾ ಮಾಡದೇ ಇರಬಹುದು. ರಿಲೇಶನ್ಶಿಪ್ ಡಿಫೈನ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಕಂಪನಿ ಅಂಡ್ ದಿ ಔಟ್ಸೈಡರ್ಸ್. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಅಲ್ಲಿ ಕಂಪನಿದು ಏನಿದೆ, ಕಂಪನಿಯಲ್ಲಿ ಎಷ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಅನ್ನೋದು ಹೊರಗಡೆ ಮಂದಿಗೆ ಗೊತ್ತಾಗಬೇಕು, ಹೊರಗಡೆ ಜನರಿಗೆ ಗೊತ್ತಾಗಬೇಕು. ಇದು ವಿದಿನ್ ದಿ ಕಂಪನಿ ಅಂಡ್ ದಿ ಮೆಂಬರ್ಸ್. ಚೇಂಜಸ್, ಇದನ್ನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ ಚೇಂಜ್ ಮಾಡ್ಬೇಕಂತಂದ್ರೆ ಇಟ್ ಈಸ್ ಎ ಲೆಂದಿ ಪ್ರೊಸೆಸ್. ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ಯಾರು ರೀಜನಲ್ ಡೈರೆಕ್ಟರ್ ಇದಾರಲ್ಲ ಅವ್ರದ್ದು ಪರ್ಮಿಷನ್ ತಗೊಂಡು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಚೇಂಜ್ ಮಾಡಬೇಕು. ಇದು ಈಜಿ. ಕಂಪ್ನಿದು ರೂಲ್ಸ್ ಏನಿದೆ ಅಲ್ಲ ಅದನ್ನ ವಿ ಕ್ಯಾನ್ ಚೇಂಜ್ ಇಟ್ ಆಸ್ ಎ ಈಜಿಲಿ ವಿತ್ ದಿ ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ ಏನೋ ಆರ್ಡಿನರಿ ರೆಸೊಲ್ಯೂಷನ್, ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಿದ್ರೆ ಚೇಂಜ್ ಮಾಡ್ಕೋಬಹುದು. ಫಾರ್ಮ್ಡ್, ಇಟ್ ಈಸ್ ಫಾರ್ಮ್ಡ್ ಅಂದ್ರೆ ಕಂಪನೀಸ್ ಆಕ್ಟ್ ಏನಿದೆ ಅಲ್ಲ ಅಲ್ಲಿ 2013 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್, IRDA ಆಕ್ಟ್ ಅಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನ ಫ್ರೇಮ್ ಮಾಡಿರ್ತಾರೆ. ಇಟ್ ಈಸ್ ಫ್ರೇಮ್ಡ್ ವಿತ್ ದಿ ರೆಸೊಲ್ಯೂಷನ್. ಕಂಪನಿದು ಏನಾದ್ರೂ ಟರಾವ್ ಇತ್ತು ಅಂತಂದ್ರೆ ಅದ್ರ ಮುಖಾಂತರ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಪಾರ್ ಮಾಡಿರ್ತಾರೆ. ಸೊ ಇವತ್ತಿಗೆ ಈ ಸೆಷನ್ ಅಲ್ಲಿ ಇಷ್ಟು ಸಾಕು. ಮುಂದಿನ ಸೆಷನ್ ಅಲ್ಲಿ ಏನು ಮಿಕ್ ರೆಸ್ಟ್ ಆಫ್ ದಿ ಚಾಪ್ಟರ್ ವಿ ವಿಲ್ ಡಿಸ್ಕಸ್. ಥ್ಯಾಂಕ್ ಯು.